ಹಲೋ ಗೈಸ್, ಏಪ್ರಿಲ್ 26ನೇ ತಾರೀಕು ವೋಟಿಂಗ್ ಡೇ. ದಯವಿಟ್ಟು ಎಲ್ಲರೂ ಹೋಗಿ ನಿಮ್ಮ ಹಕ್ಕನ್ನು ಪಡೆಯಬೇಕು. ಎಲ್ಲರೂ ಹೋಗು ಓಟ್ ಹಾಕಿ. ಏನಪ್ಪ ನನ್ನ ಒಬ್ಬನು ಓಟಿದ್ದೆ ಏನಾಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ಮನೇಲಿ ಸ್ವಲ್ಪ ಜನ ಇದ್ಬಿಡ್ತೀರಿ. ಬಟ್ ನಿನ್ನ ಒಬ್ಬ ನೋಟಿನಿಂದ ಒಂದು ಸರ್ಕಾರ ರಚಿಸಬಹುದು ಅಥವಾ ಇಳಿಸ್ಬೋದು. ಏನಾಗುತ್ತೋ ಗೊತ್ತಿಲ್ಲ. ನಿನ್ನ ಒಬ್ಬ ನೋಟಿಂದ ಏನು ಬೇಕಾದರೂ ಆಗಿರ್ಬೋದು ಅಲ್ವಾ? ಸೊ ದಯವಿಟ್ಟು ಎಲ್ಲರೂ ಓಟನ್ನು ಹಾಕಿ, ಓಕೆನಾ ಅಂತ ಹೇಳ್ಬಿಟ್ಟು ನಿಮ್ಮ ಓಟನ್ನು, ನಿಮ್ಮ ಹಕ್ಕನ್ನು ದಯವಿಟ್ಟು ಮಾರ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಆ ಒಂದು ದಿವಸ ನಿಮ್ಮ ಓಟನ್ನು ಮಾರ್ಕೊಂಡ್ರೆ ಇನ್ನು ಬರೋ 5 ವರ್ಷ ಅವನೆಂಥವನೋ ಗೊತ್ತಿಲ್ಲ, ಅವನೇನು ಮಾಡ್ತವನೋ ನಿಮಗೆ ಗೊತ್ತಿಲ್ಲ. ನಿಮ್ಮ ಅಕ್ಕನ ಮಾರ್ಕೊಂಬಿಟ್ಟಿದ್ರೆ ಅವನ ಹತ್ರ ಇನ್ನೇನು ಕೇಳೋಕ್ಕಾಗುತ್ತೆ? ನೀವು ಏನು ಕೇಳೋಕ್ಕಾಗಲ್ಲ. ಸೊ ದಯವಿಟ್ಟು ಓಟನ್ನು ಮಾರ್ಕೊಳಕ್ಕೆ ಹೋಗ್ಬೇಡಿ. ಸರಿಯಾಗಿರ್ತಕ್ಕಂಥ ವ್ಯಕ್ತಿಗಾಕಿ. ಅವನು ನಿನ್ನ ದೇಶಕ್ಕೆ ಏನು ಮಾಡ್ತಾನೆ, ನಿನ್ನ ಕುಟುಂಬಕ್ಕೆ ಏನು ಮಾಡ್ತಾನೆ, ನಿನ್ನ ಪ್ರಜೆಗಳಿಗೇನು ಮಾಡ್ತಾನೆ, ನಿನಗೇನು ಮಾಡ್ತಾನೆ, ನಿನ್ನ ಮಕ್ಕಳಿಗೇನು ಮಾಡ್ತಾನೆ, ಮೀನ್ಸ್ ನೆಕ್ಸ್ಟ್ ಜನರೇಷನ್ಗೇನು ಮಾಡ್ತಾನೆ ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ದಯವಿಟ್ಟು ಮತವನ್ನು ಹಾಕಿ, ಓಕೆನಾ? ನಾವು ಥಿಂಕ್ ಮಾಡ್ತೀರಿ. ಒಂದು ರೀಲ್ನಲ್ಲಿ ನೋಡ್ತಾ ಇದ್ದೆ, ಜಾತಿಗೋಸ್ಕರ ನನಗೇನು ಮಾಡ್ತಾನೆ ಇದು ಎಲ್ಲ ನೋಡ್ತೀರಿ ಅಂತ ಒಂದೇನು ರೀಲಲ್ಲಿ ನೋಡ್ತಾ ಇದ್ದೆ. ನಿಮ್ಮ ನೆಕ್ಸ್ಟ್ ಜನರೇಷನ್ ಕೂಡ ಏನು ಮಾಡ್ತಾನೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಯಾಕಂದರೆ ನೆಕ್ಸ್ಟ್ ಜನರೇಷನ್ಗೆ ಮೀನ್ಸ್ ನಿಮ್ಮ ಮಕ್ಕಳಿಗೆ ಎಷ್ಟು ಒಳ್ಳೆಯ ರೀತಿಯ ಒಂದು ದೇಶನ ಕಟ್ಕೊಟ್ಟಿರ್ಬೇಕು ನಾವು, ಅಲ್ವಾ? ಸೊ ದಯವಿಟ್ಟು ಇದು ನಿನ್ನ ದೇಶ 26ನೇ ತಾರೀಕು ಹಾಕೋ. ನಿನ್ನ ಹೋಟೆಲಿದೆ ಇನ್ನು 5 ವರ್ಷ, ಅದಲ್ಲಿ ಏನು ಬೇಕಾದರೂ ಆಗ್ಬೋದು. ಏನು ಮಾಡ್ತಾರೋ ಗೊತ್ತಿಲ್ಲ. ಅದರಿಂದ ದಯವಿಟ್ಟು ಒಬ್ಬ ಸರಿಯಾಗಿರ್ತಕ್ಕಂಥ ವ್ಯಕ್ತಿಗೆ ಹಾಕಿದ್ರೆ ತುಂಬಾ ಉಪಕಾರ ಆಗುತ್ತೆ. ಇದು ನನ್ನ ಕಡೆಯಿಂದ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಒಂದು ಒಳ್ಳೆಯ ವ್ಯಕ್ತಿಗೆ ಹಾಕಿ. ಇನ್ನೊಂದು ವಿಷಯ, ಯಾವುದೇ ರೀತಿ ಆದ ಫ್ರೀಗಳಿಗೆ ಬಿದ್ದೋಗ್ಬೇಡ್ರಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅದು ಯಾರ ಅಪ್ಪನ ಆಸ್ತಿ ಅಲ್ಲ, ಎಲ್ಲೋ ಒಂದು ಕಡೆಯಿಂದ ತೆಗೆದು ನಿಮಗೆ ಮತ್ತೆ ನಮಗೆ ಕೊಡ್ತಾ ಇರೋಂತಕ್ಕಂಥ ಇದೆಲ್ಲರಿಗೂ ಗೊತ್ತಿರುತ್ತೆ. ನಾನು ಹೇಳೋದೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ಹಾಕೋದು ನಾವು ಮಾಡೋ ಕೆಲಸ ಮಾಡ್ತೀರಿ ಅಂತ ಇರ್ತೀರಿ ಪಕ್ಕ. ಇದೆಲ್ಲ ಯಾರು ಗೊತ್ತಿಲ್ಲ, ನಾವು ಮಾಡೋ ಕೆಲಸ ಮಾಡ್ತೀರಿ ಅಂದರೆ ಯಾವತ್ತೋ ಒಂದು ದಿವಸ ಬಾಧೆ ಬೀಳಬೇಕಾಗತ್ತೆ. ಕೆಲವೊಂದು ಕಂಟ್ರಿಯಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ. ಇವತ್ತು ನಾವು ಆ ಸ್ಥಿತಿಯಲ್ಲಿಲ್ಲ. ಆ ಸ್ಥಿತಿಗೆ ಹೋಗೋದು ಬೇಡ. ಅದಕ್ಕೆ ಒಳ್ಳೆಯ ವ್ಯಕ್ತಿಗೆ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಒಂದು ಒಳ್ಳೆಯ ಸರ್ಕಾರಕ್ಕೆ ಹಾಕಿ, ಓಕೆನಾ? ಇವರು ಅವ್ರಿಗೆ ಹಾಕಿ ಅಂತ ಯಾರ ಮಾತು ಕೇಳಬೇಡಿ. ನಿಮ್ಮ ದೇಶಕ್ಕೆ ಅವನು ಯಾರು ಕರೆಕ್ಟ್ ಆಗಿರ್ತಾನೋ ಅವ್ನಿಗೆ ಹಾಕಿ ಸಾಕು, ಓಕೆನಾ? ಸೊ ಥ್ಯಾಂಕ್ ಯು ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕಾನ್ ಒತ್ತಿ. ಇವತ್ತೇನಿಯ ವಿಡಿಯೋ ಇಷ್ಟೇ. ವಿಡಿಯೋ ಅನ್ನೋದಕ್ಕಿಂತ ಇದೊಂದು ಎಚ್ಚರಿಕೆ ಅಂತ ಹೇಳ್ತೀನಿ. ಯಾಕಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಇದೆಲ್ಲರೂ ನಾನು ಹೇಳೋದು ಎಲ್ಲರಿಗೂ ಗೊತ್ತಿರುತ್ತೆ ಪಕ್ಕ. ಬಟ್ ಆದರೂ ಇನ್ನೊಂದು ಸತಿ ಹೇಳಿದ್ದೀನಿ, ಎಲೆಕ್ಷನ್ ಅಲ್ಲಿ ಓಟ್ ಆಗೋಕ್ಕಿಂತ ಮುಂಚೆ ಒಂದು ಸತಿ ಯೋಚನೆ ಮಾಡಿ ಆಮೇಲೆ ನಿಮ್ಮ ನಿರ್ಧಾರವನ್ನು ನೀವು ತಗೊಳ್ಳಿ, ಓಕೆನಾ?